ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನ್ನ ಪ್ರತಿ ಸುದ್ದಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತಲುಪುತ್ತೆ. ಯಾವುದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಹಾಗೆಯೇ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಸ್ವತಂತ್ರ ಪತ್ರಿಕೋದ್ಯಮಿಯಾದ ನಾವೆಲ್ಲ ಒಬ್ಬಂಟಿಯಾಗಿರ್ತೀವಿ ಅಂತ. ಸೊ ನಮ್ಮ ಹಿಂದೆ ಯಾವುದೇ ರಾಜಕೀಯ ನಾಯಕರು, ರಾಜಕೀಯ ಪಕ್ಷಗಳು ಯಾರೂ ಇಲ್ಲದಿರುವುದರಿಂದ ಇದು ಒಂದು ರೀತಿಯ ಒಬ್ಬಂಟಿ ಹೋರಾಟ. ಈ ಹೋರಾಟಕ್ಕೆ ತಮ್ಮ ಬೆಂಬಲ ಬೇಕು. ನನ್ನನ್ನು ಬೆಂಬಲಿಸಿ. ಕರ್ನಾಟಕದ ರಾಜಕೀಯದಲ್ಲಿ ಕಳೆದ 2 ದಿನಗಳಲ್ಲಿ ತೀವ್ರ ರೂಪದ ಬೆಳವಣಿಗೆಗಳು ಆದವು. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ, ಪಕ್ಷವನ್ನು ಕಟ್ಟಿದ ನಾಯಕರಲ್ಲಿ ಒಬ್ಬರಾದ ಜಗದೀಶ್ ಶೆಟ್ಟರ್ ನಿನ್ನೆ ಕಾಂಗ್ರೆಸ್ ಸೇರ್ಪಡೆಯಾದರು. ಅವರು ಕಾಂಗ್ರೆಸ್ ಸೇರ್ಪಡೆಯಾದ ತಕ್ಷಣ ವಿಭಿನ್ನ ರೂಪದ ಪ್ರತಿಕ್ರಿಯೆಗಳು ಬರೋದಕ್ಕೆ ಪ್ರಾರಂಭ ಆದವು. ಜಗದೀಶ್ ಶೆಟ್ಟರ್ ಮಾಡಿದ್ದು ಸರಿನಾ? ಇದು ಪಕ್ಷದ್ರೋಹ ಅಲ್ವಾ? ಉಂಡು ಮನೆಗೆ ಗಳ ಎಣಿಸುವುದಲ್ವಾ? ಈ ರೀತಿಯ ಚರ್ಚೆಗಳು ಪ್ರಾರಂಭ ಆದವು. BJP ಸಂಘ ಪರಿವಾರ ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದಕ್ಕೆ ಪ್ರಾರಂಭಿಸಿದರು. ಅದರಂತೆ ಕಾಂಗ್ರೆಸ್ ನಾಯಕರುಗಳು ಅವರ ಪಕ್ಷ ಸೇರ್ಪಡೆಯನ್ನು ಡಿಫೆಂಡ್ ಮಾಡಿಕೊಂಡ್ರು. ಹಾಗಿದ್ರೆ ಜಗದೀಶ್ ಶೆಟ್ಟರ್ ಮಾಡಿರೋದು ಮಹಾಪರಾಧವಾ? ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಾರಾ? ಒಂದೊಮ್ಮೆ ಅವರು ತಪ್ಪು ಮಾಡಿದರೆ ಅವರನ್ನು ಟೀಕಿಸುವ ನೈತಿಕತೆ ಅವರ ಮಾತ್ರ ಪಕ್ಷಕ್ಕೆ ಇದೆಯಾ? ಸೊ ಅವರು ನಿನ್ನೆ ಏನು 1 ದಿನಗಳ ತೀವ್ರ ನಾಟಕೀಯ ಬೆಳವಣಿಗೆ, ರಾತ್ರಿಯೆಲ್ಲ ಚರ್ಚೆ, ಮರುದಿನ ಬೆಳಗ್ಗೆ ಕಾಂಗ್ರೆಸ್ ಆಫೀಸಿಗೆ ಬಂದರು, ಸೇರ್ಪಡೆಯಾದರು. ಆಗ ಅವರು ಆಡಿದ ಒಂದು ಮಾತು, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ಆ ಕಾರಣಕ್ಕಾಗಿ ನಾನು ಬಿಡ್ತಾ ಇದ್ದೀನಿ. ಹಾಗಿದ್ದರೆ ಸ್ವಾಭಿಮಾನಕ್ಕೆ ಧಕ್ಕೆ ಹೇಗೆ ಬಂತು ಅವರಿಗೆ ಅಂತಂದರೆ, ನನಗೆ ಟಿಕೆಟ್ ನಿರಾಕರಣೆ ಮಾಡೋದಿದೆಯಲ್ಲ, ಅದನ್ನು ಮೊದಲೇ ನನಗೆ ಕರೆದು ಹೇಳಬಹುದಾಗಿತ್ತು, ಸಾಕು ನಿಮ್ಮ ಸೇವೆ ಅಂತ ನಾನು ಬಿಡ್ತಾ ಇದ್ದೆ. ಆದರೆ ಒಂದು ದೂರವಾಣಿ ಕರೆಯ ಮೂಲಕ ನನಗೆ ಟಿಕೆಟ್ ಇಲ್ಲ ಅಂತ ತಿಳಿಸಲಾಯಿತು. ಇದು ನನಗೆ ಅವಮಾನ ಆಯಿತು. ಅಂದರೆ ತಾವು ಪಕ್ಷ ಬಿಡುವುದಕ್ಕೆ ಕೇವಲ ಟಿಕೆಟ್ ನಿರಾಕರಣೆ ಮಾತ್ರ ಕಾರಣ ಅಲ್ಲ ಅನ್ನುವ ಅಂಶವನ್ನು ಅವರು ಸ್ಪಷ್ಟಪಡಿಸಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ಸೇರ್ಪಡೆ ಆಯಿತು. ಸೇರ್ಪಡೆ ಆದಮೇಲೆ ಅವರು ಸುದ್ದಿಗಾರರ ಜೊತೆ ಮಾತನಾಡಿದ್ರು. ಅದಾದ ಮೇಲೆ ಅವರು ಹುಬ್ಬಳ್ಳಿಗೆ ತೆರಳಿದರು. ಹುಬ್ಬಳ್ಳಿ ಅವರ ಮನೆ ಎದುರು ಒಂದು ನಾಟಕೀಯವಾದ ವಾತಾವರಣ ಸೃಷ್ಟಿಯಾಗಿತ್ತು. ಅವರ ಅಭಿಮಾನಿಗಳು ಇದ್ದರು. ಅವರ ಶ್ರೀಮತಿಯವರು ಕಣ್ಣೀರು ಹಾಕಿದರು. ತಮ್ಮ ಪಕ್ಷ, ಅವರು ಬೆಳೆಸಿದ ಪಕ್ಷ ಅವರಿಗೆ ಮೋಸ ಮಾಡ್ತು, ಅವರ ಮನೆಯಿಂದ ಹೊರದಬ್ಬುತ್ತು ಅಂತ. ಆ ಮಾತನ್ನು ಜಗದೀಶ್ ಶೆಟ್ಟರ್ ಕೂಡ ಹೇಳಿದರು. ತನ್ನನ್ನು ಮನೆಯಿಂದ ಹೊರ ಹಾಕಲಾಗಿದೆ, ಆದ್ದರಿಂದ ನನಗೆ ಬೇರೆ ದಾರಿ ಇಲ್ಲ, ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ತೀವ್ರ ರೂಪದ ಚರ್ಚೆಗಳು ಪ್ರಾರಂಭ ಆದವು. ಆ ಸಂದರ್ಭದಲ್ಲಿ ಅವರು ಬಹುತೇಕ ಕಾರ್ಯಕರ್ತರು ಹೇಳಿದ್ದೇನು, ಇದು ಪಕ್ಷದ್ರೋಹ. ಒಂದು ಪಕ್ಷದಲ್ಲಿ ಬೆಳೆದು ಆ ಪಕ್ಷ ಅವರಿಗೆ ಎಲ್ಲವನ್ನ ಕೊಟ್ಟಾಗ, ಒಂದು ಪಕ್ಷದಲ್ಲಿ ಬೆಳೆದು ಆ ಪಕ್ಷ ಎಲ್ಲವನ್ನ ಕೊಟ್ಟು ಅವರಿಗೆ ಅವರನ್ನು ಶಾಸಕರನ್ನಾಗಿ ಮಾಡ್ತು, ಅವರನ್ನು ಮಂತ್ರಿಯನ್ನಾಗಿ ಮಾಡ್ತು, ಮುಖ್ಯಮಂತ್ರಿಯನ್ನಾಗಿ ಮಾಡ್ತು. ಎಲ್ಲವನ್ನು ಮಾಡಿದ ಮೇಲೂ ಅವರು ಪಕ್ಷ ಬಿಟ್ಟಿದ್ದು ತಪ್ಪು. ಇದು BJP ಕಾರ್ಯಕರ್ತರ ವಾದ. ನೈತಿಕವಾಗಿ ಅವರ ಮಾತನ್ನು ಒಪ್ಪಿಕೋಣ, ಫಾರ್ ದ ಸೇಕ್ ಆಫ್ ಡಿಸ್ಕಷನ್. ಹೌದಪ್ಪ, ಪಕ್ಷ ಅವರನ್ನು ಬೆಳೆಸಿತು, ಎಲ್ಲ ಮಾಡ್ತು, ಮುಖ್ಯಮಂತ್ರಿ ಆದರೂ ಅದರ ಪಕ್ಷದ ಕಾಂಟ್ರಿಬ್ಯೂಷನ್ ಇದೆ. ಹೌದಪ್ಪ, ಪಕ್ಷ ಎಲ್ಲವನ್ನ ಮಾಡ್ತು, ಇವರ ಬೆಳವಣಿಗೆಯಲ್ಲಿ ಪಕ್ಷದ ಕಾಂಟ್ರಿಬ್ಯೂಷನ್ ಇತ್ತು ಅನ್ನೋದನ್ನು ಒಪ್ಪಿಕೋಣ, ಫಾರ್ ದ ಸೇಕ್ ಆಫ್ ಡಿಸ್ಕಷನ್. ಅದನ್ನು ನಾವು ಡಿನೈ ಮಾಡಬೇಕಲ್ಲ. ಆದರೆ ಪಕ್ಷವನ್ನು ಕೆಳಹಂತದಿಂದ ಕಟ್ಟಿದವರು ಅವರು ಅಂತ. ಹುಬ್ಬಳ್ಳಿ ಪ್ರದೇಶದಲ್ಲಿ ಅವರ ತಂದೆ ಕಾಲದಿಂದ ಜನಸಂಘದಿಂದ ಬೆಳೆದು ಬಂದು ಪಕ್ಷ ಏನೋ ಅಲ್ಲದಿರುವಾಗ ಅವರು ಪಕ್ಷವನ್ನು ಕಟ್ಟಿದರು ಅನ್ನೋದು ಕನ್ಸಿಡರ್ ಮಾಡಬೇಕು ಅನ್ನೋದು ಒಂದು ಭಾಗ. ಆದರೆ ಈ ಪಕ್ಷದ್ರೋಹ ಇದು ಅಂತ ಬೈಯುವವರಿಗೆ ಬೈಯುವ ನೈತಿಕತೆ ಇದೆಯೇ ಇವರಿಗೆ? 17 ಶಾಸಕರನ್ನು ಎತ್ಕೊಂಡು ಹೋದ್ರಲ್ಲಿ ನೋಡಪ್ಪ, ಕಾಂಗ್ರೆಸ್ ಮತ್ತು JDS ಶಾಸಕರನ್ನ. ಅದು ಪಕ್ಷದ್ರೋಹ, ಅವ್ರು ಮಾಡಿದ ಪಕ್ಷದ್ರೋಹ ಅಲ್ವೋ? ಡಾಕ್ಟರ್ ಸುಧಾಕರ್ ಅವರು ಮಾಡಿದ ಪಕ್ಷದ್ರೋಹ ಅಲ್ವೋ? MTB ನಾಗರಾಜ್ ಅವರು ಮಾಡಿದ ಪಕ್ಷದ್ರೋಹ ಅಲ್ವೋ?
ಈ ಶಾಸಕರು ಬಂದು ಮಂತ್ರಿ ಆದಾರಲ್ಲ, ಪಕ್ಷದ್ರೋಹ ಅಲ್ವೋ? ಅವರು ಪಕ್ಷದ್ರೋಹ ಮಾಡುವುದಕ್ಕೆ ಕುಮ್ಮಕ್ಕು ಕೊಟ್ಟವರು ಯಾರು ಸ್ವಾಮಿ? ಇನ್ನೊಂದು ಪಕ್ಷದಲ್ಲಿರುವವರು ಪಕ್ಷದ್ರೋಹ ಮಾಡಬಹುದು ನಿಮಗಾಗಿ ಯಾವ ರೀತಿಯ ದ್ರೋಹ ಬೇಕಾದರೂ ಅವ್ರು ಮಾಡ್ಬೋದು, ಪ್ರಶ್ನೆ ಅಲ್ಲ. ಆದರೆ ನಿಮಗೆ ಯಾರು ದ್ರೋಹ ಮಾಡಿದ್ರೆ ನಿಮಗೆ ಕೆಳಗಡೆ ಮೆಣಸಿನಕಾಯಿ ಇಟ್ಟಂಗೆ ಆಗುತ್ತೆ ಅಲ್ವಾ? ಇದಕ್ಕೊಂದು ನೈತಿಕತೆ ಸ್ಟ್ಯಾಂಡ್ ಬೇಕು. ಓಕೆ, ಫೈನ್. ನೀವು ಹೇಳುವ ಮಾತಿಗೆ ಯಾವಾಗ ಬೆಲೆ ಬರ್ತಿತ್ತು ಅಂದರೆ, ನೀವು ಕಾಂಗ್ರೆಸ್ ಮತ್ತು JDSನಿಂದ ಬೇರೆ ಪಕ್ಷದ ಶಾಸಕರನ್ನು ಸೆಳೆದುಕೊಂಡು ಸರ್ಕಾರ ಮಾಡದೇ ಇದ್ದರೆ ಆವಾಗ ನೈತಿಕತೆ ಬಗ್ಗೆ ನೀವು ಮಾತನಾಡ್ಬೋದಾಗಿತ್ತು. ಆದರೆ ಆ ಮಾತನಾಡುವ ನೈತಿಕತೆಯನ್ನೇ ತಾವು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೀರಿ. ನೀವು ಮಾಡ್ತಾ ಬಂದಿದ್ದೇ ಅನೈತಿಕ ರಾಜಕಾರಣ ಅಲ್ವಾ? ಆಪರೇಷನ್ ಕಮಲ ಅಂದರೆ ಏನು? ನೀವು ಆಡುವ ಮಾತಿಗೂ, ನೀವು ನಂಬಿದ್ದೇವೆ ಎಂದು ಹೇಳಲಾದ ತತ್ವ ಮೌಲಿಕತೆಗೂ ವಾಸ್ತವಕ್ಕೂ ಏನಾದರೂ ಸಂಬಂಧ ಇದೆಯಾ? ಆ ಸಂಬಂಧವನ್ನು ಇಟ್ಕೊಂಡಿದ್ದೀರಾ? ಈಗ ಜಗದೀಶ್ ಶೆಟ್ಟರ್ ಹೋದ ತಕ್ಷಣ ನೀವು ಕೂಗಾಡೋದಕ್ಕೆ ಪ್ರಾರಂಭ ಮಾಡಿದ್ದೀರಿ. ದ್ರೋಹ ದ್ರೋಹ ದ್ರೋಹ. ಈ ದ್ರೋಹ ರಾಜಕಾರಣಕ್ಕೆ ಅಡಿಪಾಯ ಹಾಕಿದವರೇ ನೀವು. ನಾಟ್ ಓನ್ಲಿ ಇನ್ ಕರ್ನಾಟಕ. ಸರ್ಕಾರವನ್ನು ತರುವುದಕ್ಕಾಗಿ ನೀವು ಎಲ್ಲೆಡೆ ದ್ರೋಹದ ರಾಜಕಾರಣಕ್ಕೆ ನೀವು ಅಡಿಪಾಯ ಹಾಕಿದಿರಿ. ನಿಮ್ಮ ಆಸಾಮಿನ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಆಯ್ತಾ ಶರ್ಮಾ, ಕಾಂಗ್ರೆಸ್ನಲ್ಲಿದ್ದವರು ಹಿರಿಯ ನಾಯಕರು ಅವ್ರನ್ನ IT ED ಬಿಟ್ಬಿಟ್ಟು ಹೆದರಿಸಿ ಅವ್ರು ಕರ್ಕೊಂಡು ಅವ್ರನ್ನ ಮಾಡಿದ್ರಿ. ಗೋವಾದಲ್ಲಿ ಏನು ಮಾಡಿದ್ರಿ? ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರಿ? ಎಲ್ಲ ಕಡೆಗೂ ದ್ರೋಹ ರಾಜಕಾರಣದ ಬುನಾದಿ ಹಾಕ್ತಾ ಬಂದವರು ನೀವು. ಈ ದೇಶದ ರಾಜಕಾರಣದಲ್ಲಿ ಅತಿ ಹೆಚ್ಚು ದ್ರೋಹ ರಾಜಕಾರಣಕ್ಕೆ ಪ್ರೋತ್ಸಾಹ ಕೊಟ್ಟವರು ನೀವು. ಈಗ ಯಾವ ನೈತಿಕತೆ ಇಟ್ಟುಕೊಂಡು, ಯಾವ ಮುಖ ಇಟ್ಟುಕೊಂಡು ಜಗದೀಶ್ ಶೆಟ್ಟರ್ ಅವರು ದ್ರೋಹ ಮಾಡಿದ್ದಾರೆ ಅಂತ ಮಾತಾಡ್ತೀರಿ? ಆ ನೈತಿಕತೆ ಬೇಕಲ್ವಾ? ನೈತಿಕ ರಾಜಕಾರಣವನ್ನು ಗಾಳಿಗೆ ತೂಳಿದವರು ನೀವು. ನೈತಿಕ ರಾಜಕಾರಣವನ್ನು ಗಂಗಾ ನದಿಯಲ್ಲಿ ಹರಿದು ಬಿಟ್ಟವರು ನೀವು. ನೈತಿಕ ರಾಜಕಾರಣವನ್ನು ಯಮುನಾ ನದಿಯಲ್ಲಿ ಹರಿದು ಬಿಟ್ಟವರು ನೀವು. ನೈತಿಕ ರಾಜಕಾರಣವನ್ನು ಕಾವೇರಿಯಲ್ಲಿ, ಕೃಷ್ಣೆಯಲ್ಲಿ ಹರಿದು ಬಿಟ್ಟವರು ನೀವು. ಈಗ ಜಗದೀಶ್ ಶೆಟ್ಟರ್ ಅವರ ದ್ರೋಹ ನಿಮಗೆ ದ್ರೋಹವಾಗಿ ಕಾಣುತ್ತೆ. ಅದಕ್ಕೆ ಬೇರೆ ಇಲ್ಲ. ಆತ್ಮಾವಲೋಕನ ಮಾಡಿಕೊಳ್ಳಿ. ಆತ್ಮ ಇದ್ದರೆ ನಿಮಗೆ ನೈತಿಕತೆ ಇದೆಯಾ ಅಂತ. ಓಕೆ, ಇವತ್ತು ಮತ್ತೆ ಜಗದೀಶ್ ಶೆಟ್ಟರ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ನಿನ್ನೆನೂ ಅವ್ರು ಹೇಳಿದರು ಮಾಡುತ್ತೆ. ಇವತ್ತು ಒಂದು ಬಹಳ ಮುಖ್ಯವಾದ ಅಂಶವನ್ನು ಜಗದೀಶ್ ಶೆಟ್ಟರ್ ಹೇಳಿದರು. ಅದು ತಮ್ಮನ್ನು ಹೊರ ಹಾಕಿದವರು ಯಾರು ಅಂತ. ಅವರು ನಿನ್ನೆಯವರೆಗೆ ಹೇಳಿರಲಿಲ್ಲ. ರಾಜ್ಯದ ಕೆಲವು ನಾಯಕರು ಅದು ಇದು ಅಂತ ಹೇಳ್ತಾ ಇದ್ರು. ಇವತ್ತು ಆ ಹೆಸರನ್ನು ಜಗದೀಶ್ ಶೆಟ್ಟರ್ ಬೆಳಗ್ಗೆ ಬಹಿರಂಗಪಡಿಸಿದರು. ಅವರು BJPಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್. BL ಸಂತೋಷ್ ಅವರೇ ನನಗೆ ಟಿಕೆಟ್ ತಪ್ಪುವುದಕ್ಕೆ ಕಾರಣ ಅಂತ ಅವ್ರು ಹೇಳಿದರು. BL ಸಂತೋಷ್ ಬಗ್ಗೆ ನಿಮ್ಗೆ ಗೊತ್ತಾ? ಅವರೊಂದು ಬಿಳಿಯ ಅಡ್ಡಪಂಜೆಯನ್ನು ಉಟ್ಟುಕೊಂಡಿರ್ತಾರೆ ಅಲ್ವಾ? ಈ ನೆಹರು ಹೆಸರಾಗೆಲ್ಲ ಜುಬ್ಬ ಹಾಕಿರ್ತಾರೆ. ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದು ಅವರ ಪಕ್ಷದಲ್ಲೇ ಹೊರತು ಉಳಿದಂತೆ ಅವರು ಪತ್ರಿಕಾಗೋಷ್ಠಿ ಕರೆಯೋದಾಗಲಿ, ಪತ್ರಿಕೆಗಳ ಪ್ರಶ್ನೆಗಳ ಉತ್ತರ ಕೊಡೋದಾಗಲಿ ಯಾವುದೂ ಅವ್ರು ಮಾಡಲ್ಲ. ಅವರು ಒಂಥರ ಬಿಹೈಂಡ್ ಇದು ಆಪರೇಟರ್. ಅವರು BJPಯ ಸಂಘಟನಾ ಕಾರ್ಯದರ್ಶಿ ಅಂದರೆ ಅವ್ರು ಮೂಲ RSSನವರು. RSS ಒಬ್ಬ ನಾಯಕರನ್ನ ಸಂಘಟನಾ ಕಾರ್ಯದರ್ಶಿಯನ್ನಾಗಿ BJPಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಕಲಿಸುತ್ತೆ. ಹಾಗೆ ಮೋದಿ ಕೂಡ RSSನಿಂದ BJPಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಂದವರು. ಬಹುತೇಕ BJP ಹಲವು ನಾಯಕರುಗಳು ಹಾಗೆ ಬಂದು BJPಯ ನಿಯಂತ್ರಣವನ್ನು ಇಟ್ಟುಕೊಂಡ ಉದಾಹರಣೆ ಇದೆ. ಹಾಗೆ ಬಂದಂಥ BL ಸಂತೋಷ್. ಈ BL ಸಂತೋಷ್ ಎಂಥವರು? BL ಸಂತೋಷ್ ಕರ್ನಾಟಕದ ರಾಜಕಾರಣದಲ್ಲಿ ಅತಿ ಮಹತ್ವದ ಪಾತ್ರವನ್ನು ನಿರ್ವಹಿಸಲು ಪ್ರಾರಂಭಿಸಿ ಸುಮಾರು 1.5 ದಶಕ ಅಷ್ಟಾಗಿರ್ಬೋದು. ಅವರು ಅಂಡರ್ಗ್ರೌಂಡ್ ಪ್ಲೇಯರ್ ಅಂತ. ಕರ್ನಾಟಕದ ರಾಜಕಾರಣದಲ್ಲಿ ಫಸ್ಟ್ ಅವರು ಕಾರ್ಯಾಚರಣೆ ಪ್ರಾರಂಭಿಸಿದ್ದು ಅನಂತಕುಮಾರ್ ವಿರುದ್ಧ. ಆವಾಗಲೇ ಅನಂತಕುಮಾರ್ ಬಗ್ಗೆ ಸಂಘದಲ್ಲಿ ಒಂಥರ ಬೇಸರ ಇದ್ದಂಥ ಸಂದರ್ಭದಲ್ಲಿ ಅನಂತಕುಮಾರ್ಗೆ ಬತ್ತಿ ಇಡುವುದಕ್ಕೆ ಎಲ್ಲ ಕೆಲಸವನ್ನು ಮಾಡಿ ಅವರ ನೇಪಥ್ಯಕ್ಕೆ ಸರಿಸುವ ಯತ್ನ ಮಾಡಿದವರಲ್ಲಿ ಸಂತೋಷ್ ದೊಡ್ಡವರು. ಆದರೆ ಅನಂತಕುಮಾರ್ ಮಹಾಬ್ರಾಹ್ಮಣ ಅವರು. ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಮಾಡಬೇಕಾದ್ರೆ ಮಾಡುವ ಸಂದರ್ಭದಲ್ಲಿ ಅನಂತಕುಮಾರ್ ಅದ್ವಾನಿ ಅವರಿಗೆ ಹತ್ತಿರದಲ್ಲಿದ್ದರು. ಅದ್ವಾನಿ ಅವರನ್ನೆಲ್ಲ ಕಂಡರೆ RSSಗೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಜಿನ್ನಾ ವಿಚಾರದಲ್ಲಿ ನಿಮ್ಗೆ ಗೊತ್ತಿರ್ಬೋದು.
ಜಿನ್ನಾನ ಬಗ್ಗೆ ಅವರು ಆಡಿರುವ ಮಾತು, ಅವರು ಬರೆದ ಪುಸ್ತಕ ದೊಡ್ಡ ಕಾಂಟ್ರವರ್ಸಿಯಾಗಿ ಅವರ ಡಂಪ್ ಮಾಡುವ ತೀರ್ಮಾನಕ್ಕೆ RSS ಬಂದಿತ್ತು. ಅದು ಆ ಜಿನ್ನಾನ ಬಗ್ಗೆ ಒಳ್ಳೆ ಮಾತನಾಡುವುದೇ ಅದು ದೇಶದ್ರೋಹ ಅಂತ RSS ನಂಬುತ್ತೆ. ಆ ಮೂಲಕ ಅವನು ಡಂಪ್, ಆ ಟೈಮಿಗೆ ಅನಂತಕುಮಾರ್ನ ಡಂಪ್ ಮಾಡೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ಕಾಲ ಡಂಪು ಮಾಡಿದ್ರು. ಆದರೆ ಅನಂತಕುಮಾರ್, ನಾನು ಹೇಳಿದಲ್ಲ ಮಹಾಬ್ರಾಹ್ಮಣ, ಅವರು ಸ್ಲೋಲಿ ಮೋದಿಯವರ ಇನ್ನರ್ ಸರ್ಕಲ್ಗೆ ಜಾರಿದರು. ಇನ್ನರ್ ಸರ್ಕಲ್ನಲ್ಲಿ ಒಂದು ತಮಗೇ ಆದ ಒಂದು ಸ್ಥಾನವನ್ನು ಅವರು ರಚಿಸಿಕೊಂಡರು. ಅಲ್ಲಿ ಅವರು ಮೋದಿ, ಅಮಿತ್ ಶಾ ಅವರ ವಿಶ್ವಾಸ ಗಳಿಸಿಕೊಳ್ಳುವಲ್ಲೂ ಅವರು ಯಶಸ್ವಿಯಾದರು. ಸೊ ಆ ಮೂಲಕ BL ಸಂತೋಷ್ ಅವರ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ. ಅದಾದ ಮೇಲೆ BL ಸಂತೋಷ್ ಟಾರ್ಗೆಟ್ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ. ಯಡಿಯೂರಪ್ಪನವರ ವಿರುದ್ಧ ಎಲ್ಲರನ್ನ ಎತ್ತಿ ಕಟ್ತಾ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವ ಷಡ್ಯಂತರವನ್ನು ರೂಪಿಸಿದವರು BL ಸಂತೋಷ್. ಸೊ ಆ ಅವರ ಕಾರ್ಯಾಚರಣೆಯ ಭಾಗವಾಗಿಯೇ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನವನ್ನು ಅವರು ಕಳೆದುಕೊಂಡರು. ಅದಾದ ಮೇಲೆ BJP ಹಿರಿಯ ನಾಯಕರನ್ನು ಮುಳುಗಿಸುವ ಒಂದು ಷಡ್ಯಂತ್ರವನ್ನು ರೂಪಿಸಿದವರು ಕೂಡ BL ಸಂತೋಷ್ ಅವರೇ. ಸೊ ಯಡಿಯೂರಪ್ಪನವರನ್ನು ಮುಗಿಸುವುದಕ್ಕಾಗಿ ಅವರು ಲಕ್ಷ್ಮಣ ಸವದಿಯನ್ನು ಬಳಗಿಸಿಕೊಳ್ಳುವ ಯತ್ನವನ್ನು ಮಾಡಿದ್ರು. ಅವರು MLCಯನ್ನು ಮಾಡಿದ ಮೇಲೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದವರು ಕೂಡ BL ಸಂತೋಷ್ ಅವರೇ. BL ಸಂತೋಷ್ ಅವರ ಪ್ರೋತ್ಸಾಹದಿಂದ, ಸಹಕಾರದಿಂದ, ಸಹಾಯದಿಂದಲೇ ಅವರು DCM ಆದರು ಲಕ್ಷ್ಮಣ್ ಸವದಿ. ಇದಾದ ಮೇಲೆ ರಾಜಕೀಯ ಸ್ಥಿತಿ ಬದಲಾಗ್ತಾ ಹೋದಾಗೆ BL ಸಂತೋಷ್ ಅವರಿಗೆ ಗೊತ್ತಾಯಿತು, ಯಡಿಯೂರಪ್ಪನವರಂತೂ ಮುಖ್ಯಮಂತ್ರಿ ಸ್ಥಾನದಿಂದ ನಾವು ಎತ್ತಾಗಿ ಎಲ್ಲ ಮಾಡಿ ಅವ್ರನ್ನ ಮುಗಿಸಾಯಿತು. ಈಗ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಳ್ಳೋಣ ಅವ್ರನ್ನ, ಈಗೇನು ಇವರೇ ದೊಡ್ಡ ಥ್ರೆಟ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಂಥ ಅವರು ಒಂದು ಸಣ್ಣ ಮಟ್ಟಿನ ಒಂದು ಹೊಂದಾಣಿಕೆ ಯಡಿಯೂರಪ್ಪನ ವಿಚಾರದಲ್ಲಿ ಬರೋಕ್ಕೆ ಸಾಧ್ಯ ಆಯಿತು. ಆಗ ಅವರು ಡಂಪ್ ಮಾಡಿದ್ದು ಸನ್ಮಾನ್ಯ ಗೌರವಾನ್ವಿತ ಲಕ್ಷ್ಮಣ್ ಸವದಿ ಅವ್ರನ್ನ. ಲಕ್ಷ್ಮಣ ಸವದಿ ಅವ್ರನ್ನ ಕೈ ಬಿಟ್ಟರು. ಲಕ್ಷ್ಮಣ ಸವದಿರೇ ಗುರು 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 ನನ್ನ ಗುರು ಅಂದರು. ಸೊ ಅವ್ರನ್ನ ಮುಗಿಸಿದ್ರು. ಸೊ ಈ ಕಡೆ ನೀವು ಬಂದರೆ ಈಶ್ವರಪ್ಪನವ್ರನ್ನ ಡಂಪ್ ಮಾಡಿಸಿದ್ರು. ಇದರಲ್ಲಿ ಹಿಂದೆ ಎಲ್ಲ BL ಸಂತೋಷ್ ಅವರ ಇದಿತ್ತು. BL ಸಂತೋಷ್ ಹೇಗೆ ಅಂದ್ರೆ ಅವ್ರ ಬಂದಾಗ ಅವರು ಗುರು ಅಂದ್ರಲ್ಲ, ಗುರು ಅನ್ನೋದಕ್ಕೆ ಹೇಳ್ತೀನಿ, ಅವ್ರು ದ್ರೋಣ ಗುರು ಇವರು ಅಂತ. ಅಂದರೆ ಮಹಾಭಾರತದಲ್ಲಿ ಗೊತ್ತಲ್ವ, ಸೊ ಯುದ್ಧದ ಕೌಶಲ್ಯವನ್ನು ಕಲಿಸ್ತಾ ಇದ್ದಂಥ ಗುರು ದ್ರೋಣಾಚಾರ್ಯರು ಏಕಲವ್ಯನಿಗೆ ಕಲಿಸಲ್ಲ. ಏಕಲವ್ಯ ಇವರ ಪ್ರತಿಮೆಯನ್ನು ಇಟ್ಟುಕೊಂಡು ಅವನು ಶಸ್ತ್ರಾಸ್ತ್ರ ಪರಿಣಿತನಾಗ್ತಾನೆ. ಆಗ ಏಕಲವ್ಯನ ಕೈ ಬೆರಳನ್ನು ಗುರು ದಕ್ಷಿಣೆಯನ್ನಾಗಿ ಕೇಳಿ ಅವರ ಕೈ ಬೆರಳನ್ನು ತೆಗೆಯಲಾಗುತ್ತೆ. ಸೊ ಈ ಗುರು ಈ ರೀತಿ ಕೈ ಬೆರಳನ್ನು, ತನ್ನನ್ನು ನಂಬಿದವರ ಗುರು ಅಂತ ಯಾರು ಅಂದ್ಕೋತಾರೋ ಅವರ ಕೈ ಬೆರಳು ತೆಗೆಯುವ ರಾಜಕಾರಣಿ. ಯುದ್ಧ ಮಾಡುವುದಕ್ಕೆ, ಬಿಲ್ಲನ್ನು ಮಣಿಸುವುದಕ್ಕೆ, ಬಿಲ್ಲನ್ನು ಏರಿಸುವುದಕ್ಕೆ, ಅದಕ್ಕೆ ನೀವು ಬಾಣವನ್ನು ಹಾಕೋದಕ್ಕೆ ಆಗಲೇ ಕೂಡುದು ಅನ್ನುವಂತೆ ಅವರ ಕೈ ಬೆರಳನ್ನು ಬಲಿ ತೆಗೆದುಕೊಳ್ಳುವಂಥದ್ದು. ಅಂತಹ ಬಲಿ ರಾಜಕಾರಣವನ್ನು ಕರ್ನಾಟಕದಲ್ಲಿ BJPಯಲ್ಲಿ ಪ್ರಾರಂಭ ಮಾಡಿದ್ದು ಸನ್ಮಾನ್ಯ PL ಸಂತೋಷ್ ಅವರು. ಸೊ ಈಗ ಇನ್ನೊಂದು ವಿಕೆಟ್ ಬಿತ್ತು ನೋಡಿ. ಈವನ್ ನೀವು ಮೈಸೂರಿನ ಕೃಷ್ಣರಾಜದಲ್ಲಿ ರಾಮದಾಸ್ಗೆ ಟಿಕೆಟ್ ತಪ್ಪಿಸಿ ಶ್ರೀವತ್ಸ ಅವರಿಗೆ ಟಿಕೆಟ್ ಕೊಡಿಸುವುದರಲ್ಲೂ ಕೂಡ BL ಸಂತೋಷ್ ಅವರ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ಇಡೀ BJP ರಾಜಕಾರಣದ ಒಳಗಡೆ ನಡೆಯುತ್ತಿರುವ ಈ ಎಲ್ಲ ತಲ್ಲಣಗಳಿಗೆ ಕಾರಣ PL ಸಂತೋಷ್ ಆಗಿದ್ದಾರೆ. ಅವರ ಪ್ಲ್ಯಾನ್ಗಳು ಬಹುತೇಕ ಸಂದರ್ಭದಲ್ಲಿ ವರ್ಕ್ ಆಗಿಲ್ಲ. ಕೆಲವು ಸಂದರ್ಭದಲ್ಲಿ ಉತ್ತರ ಪ್ರದೇಶ ರಾಜಕಾರಣದಲ್ಲಿ BL ಸಂತೋಷ್ ಮಾಡ್ತಾ ಇದ್ದ ರಾಜಕಾರಣ ಅದು ಸಂಪೂರ್ಣ ಇಂಪ್ಲಿಮೆಂಟ್ ಆಗಿಲ್ಲ, ಬೇರೆ ಪ್ರಶ್ನೆ. ಸೊ ಅಲ್ಲೂ ಕೂಡ ಅವರು ಫೇಲ್ಯೂರ್ ಆದರು. ಆದರೆ ಕರ್ನಾಟಕದ ರಾಜಕಾರಣದಲ್ಲಿ BJP ಪತನದ ದಾರಿಯಲ್ಲಿ ಸಾಗ್ತಾ ಇರುವುದಕ್ಕೆ ಅದಕ್ಕೆ ಬಹುಮುಖ್ಯವಾದ ಕಾರಣ BL ಸಂತೋಷ್. ಅವರಿಗೆ ತಾವೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇದೆಯೋ ಅಥವಾ ತಮ್ಮವರನ್ನೇ ಯಾರನ್ನೋ ಮುಖ್ಯಮಂತ್ರಿ ಆಗಿ ಕೂಡಿಸ್ಬೇಕು ಅನ್ನುವ ಆಸೆ ಇದೆಯೋ ಗೊತ್ತಿಲ್ಲ. ಆದರೆ ಅವರು ಒಂದು ಷಡ್ಯಂತರವನ್ನು ರೂಪಿಸಿ ಹಿರಿಯ ಒಬ್ಬೊಬ್ಬರೇ BJP ನಾಯಕರುಗಳನ್ನು ಮುಗಿಸ್ತಾ ಬಂದಿದ್ದು. ಅವರು ಈ ಮುಗಿಸುವಲ್ಲಿ ಬಹುಮಟ್ಟಿಗೆ ಅತಿ ಹೆಚ್ಚು ಲಿಂಗಾಯತ ನಾಯಕರುಗಳು ಇದ್ದಾರೆ. ಈಗ ರಾಮದಾಸ್ ಅಂತ ಬ್ರಾಹ್ಮಣರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು.
ಸೊ ಅಲ್ಲಿ ರಾಮದಾಸ್ ಅಲ್ಲಿ ಮುಗಿಸಿದ್ರು, ಅಲ್ಲಿ ಇನ್ನೊಬ್ಬ ಬ್ರಾಹ್ಮಣ್ಯ ಶ್ರೀವತ್ಸ ಬರ್ತಾರೆ. ಆದರೆ ಉಳಿದ ಕಡೆ ಲಿಂಗಾಯತರು ದೇರ್ ಟಾರ್ಗೆಟಿಂಗ್, ಒಕ್ಕಲಿಗಾಸ್ ಅವರು ಟಾರ್ಗೆಟ್ ಮಾಡ್ತಾರೆ. ಯಾಕೆಂದರೆ ಅವರ ಇಡೀ ಚಿಂತನಾ ವಿಧಾನ, ಲಹರಿ ಚಿಂತನೆ ಇದೆಯಲ್ಲ, ಅದು RSSನಿಂದ ಬಂದಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಏನಿದೆ, ಅವರು ಶ್ರೇಷ್ಠತೆಯಲ್ಲಿ ನಂಬ್ತಾರೆ, ವರ್ಣಾಶ್ರಮ ಧರ್ಮದಲ್ಲಿ ನಂಬ್ತಾರೆ. ಈ ಜಾತಿ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಶ್ರೇಷ್ಠ ಅಂತ. ಈ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಉಳಿಸುವುದಕ್ಕಾಗಿ BL ಸಂತೋಷ್ ಪಕ್ಷದಲ್ಲಿರುವ ಉಳಿದ ಜಾತಿ ಸಮುದಾಯಗಳಿಗೇನಿವೆ, ತುಳಿತಕ್ಕೆ ಒಳಗಾದವರೇನಿದ್ದಾರೆ ಅವ್ರನ್ನೆಲ್ಲ ಮುಗಿಸ್ತಾ ಬರ್ತಾರೆ. ಈಗ ಮುಸ್ಲಿಮರಿಗಂತೂ ಒಂದು ಟಿಕೆಟು ಕೊಡಲ್ಲ ಅಲ್ವಾ ಕರ್ನಾಟಕದಲ್ಲಿ. ಅದು ಮುಂದೆ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಕೂಡ BL ಸಂತೋಷ್ ಅವರು ಅಪ್ಲೈ ಮಾಡಬಹುದು. ಆದ್ದರಿಂದ ಇವರೊಬ್ಬ ಅಪಾಯಕಾರಿ ರಾಜಕಾರಣಿ ಮತ್ತು ಸಂಘಟಕ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ದಯವಿಟ್ಟು ನನ್ನ ವಾಹಿನಿಯನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನನ್ನು ಪ್ರೀತಿಸುವವರಾದರೆ, ನನ್ನ ಮಾತು ನಿಮಗೆ ಇಷ್ಟ ಆದರೆ ತಾವು ನನಗೆ ಸಹಾಯವನ್ನು ಮಾಡಿ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಿ. ಎಲ್ಲರಿಗೂ ನಮಸ್ಕಾರ.